ಬನ್ನಿ ರೆಸಾರ್ಟ್ನ ನೈಟ್ ವ್ಯೂ ಎಕ್ಸ್ಪೀರಿಯೆನ್ಸ್ನ ಪಡೆಯೋಣ. ಮೊದಲನೇದಾಗಿ ಪೂರ್ತಿ ಕಾಡು, ಈ ಕಡೆ ಪೂರ್ತಿ ಸೈಲೆನ್ಸ್ ಆಗಿದೆ. ಆರಾಮಾಗಿ ಒಂದು 35 to 40 ಮೆಂಬರ್ಸು ಆರಾಮಾಗಿ ಪೂಲಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಇದು ಕಿಂಗ್ ಫಿಶರ್ನ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ನಿಮಗೆ ಸೆಕೆಂಡ್ ಪೂಲ್ ಕೂಡ ಸಿಗ್ತಾ ಇದೆ. ಸೊ ರೆಸಾರ್ಟ್ ಇಲ್ಲಿಗೆ ಎಂಡ್ ಆಗಲ್ಲ. ಸೊ ಸಾಕಷ್ಟು ಅಲ್ಲಿವರೆಗೂ ಕೂಡ ರೆಸಾರ್ಟ್ ಇದೆ. ಇಲ್ಲಿ ವಾಲಿಬಾಲ್ ಏರಿಯಾ, ಪ್ಲೇಯಿಂಗ್ ಏರಿಯಾ ಕೂಡ ಇದೆ. ಇಲ್ಲಿಂದ ಆ್ಯಕ್ಚುಲಿ ರೂಮ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಕ್ಯಾಟಗರೀಸ್ ರೂಮ್ಸು. 3 ಶೇರಿಂಗ್, 4 ಶೇರಿಂಗ್, ಬಟ್ ಕಪಲ್ ರೂಮ್ ಸಿಗೋದು ಕೇವಲ ನಮಗೆ ಕಿಂಗ್ ಫಿಶರಲ್ಲಿ. ಸೊ ಪ್ರೈಸ್ಗಳು ಬೇರೆ ಬೇರೆ ಇರುತ್ತೆ. ಬ್ಯೂಟಿಫುಲ್ ಆಗಿ ಒಂದು ಹೋಮ್ ಸ್ಟೇ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸ್ನೇಹಿತರೆ. ಇದೆ, ನೀವು ನೈಟ್ ಫೈರ್ ಕ್ಯಾಂಪ್ ಆದಮೇಲೆ ಆರಾಮಾಗಿ ವಾಕ್ ಕೂಡ ಮಾಡ್ಬೋದು ಪ್ರಾಪರ್ಟಿಯಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ ಟು ದ ಕಿಂಗ್ ಫಿಶರ್ ರೆಸಾರ್ಟ್ಗೆ ಕೂಡ ಎಂಟ್ರಿ ಇದೆ, ನಿಮಗೆ ಆರಾಮಾಗಿ ಆಕ್ಸೆಸ್ ಇದೆ. ಅಲ್ಲಿ ಸ್ಟೇ ಆದವರು ಇಲ್ಲೂ ಕೂಡ ಬರ್ಬೋದು, ಇಲ್ಲಿ ಸ್ಟೇ ಆದವರು ಅಲ್ಲಿ ಕೂಡ ಹೋಗ್ಬೋದು. ಸೊ ಆ ಕಡೆ ಪೂರ್ತಿ ಹೊಲಗಳಿದೆ, ಈ ಕಡೆ ಪೂರ್ತಿ ಕಾಡಿದೆ. 4 ಶೇರಿಂಗು, 8 ಶೇರಿಂಗ್ ರೂಮ್ಗಳು. ರೂಮ್ ನೋಡೋಣ ಬನ್ನಿ. ಸೊ ನೋಡ್ಬೋದು ನೇಮ್ ಲೆಪರ್ಡ್. ಸೊ ಪ್ರತಿಯೊಂದು ರೂಮ್ಗೂ ಯುನಿಕ್ ಆಗಿ ಹೆಸರಿಟ್ಟಿದ್ದಾರೆ ಪ್ರಾಣಿಗಳದ್ದು. ದಿಸ್ ಈಸ್ 8 ಶೇರಿಂಗು ರೂಮು, ಡಬಲ್. ಸೊ 4 ಬೆಡ್ಗಳಿದೆ. ಸಿಂಕ್ ಏರಿಯಾ ಆ್ಯಂಡ್ ವಾಶ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಬನ್ನಿ ಇನ್ನೊಂದು ರೂಮ್ ನೋಡೋಣ, ಡಿಯರ್. ಸೊ ಇದು ಬಂದುಬಿಟ್ಟು 6 ಶೇರಿಂಗ್ ರೂಮು, 3 ಬೆಡ್ಸ್ ಇದೆ, 2 ಫ್ಯಾನ್ಸ್ ಇರುತ್ತೆ. ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಸೊ ಇದೇ ಥರ 8 ಶೇರಿಂಗು, 6 ಶೇರಿಂಗು, 4 ಶೇರಿಂಗು, ಮಿನಿಮಮ್ 4 ಶೇರಿಂಗು ಆ್ಯಂಡ್ 8 ಶೇರಿಂಗು ಇರುತ್ತೆ ಎಂಟ್ರೆನ್ಸ್.
ಸೊ ಎಕ್ಸಾಕ್ಟ್ ಎಷ್ಟು ದೂರ ಆಗುತ್ತೆ ಧೀರಜ್? ದಾಂಡೇಲಿಯಿಂದ ಅದೇ 6 ಕಿಲೋಮೀಟರ್ ಎಕ್ಸಾಕ್ಟ್ ನಿಮಗೆ ದೂರ ಆಗೋದು. ಸೊ ಬಾಮಣಿಗೆ ಅಂತ ಒಂದು ಏರಿಯಾ ಬರುತ್ತೆ, ಆ ಏರಿಯಾದಲ್ಲಿ ಇರುವಂಥದ್ದು ರೆಸಾರ್ಟ್ ಇದು. ಸೊ ವಾಟರ್ ಆ್ಯಕ್ಟಿವಿಟಿ ಕೂಡ ನಿಮಗೆ ಇಲ್ಲಿಂದ ನಿಯರ್ ಆಗುತ್ತೆ ಕಂಪೇರ್ ಟು ನೀವು ದಾಂಡೇಲಿ ಹತ್ರ ಆಸುಪಾಸದಲ್ಲಿರುವಂಥ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ಇದು ಏನಾಗುತ್ತೆ ನಿಮಗೆ ನಿಯರ್ ಬೈ ಆಗುತ್ತೆ. ವಾಟರ್ ಆ್ಯಕ್ಟಿವಿಟಿಯಿಂದ ಸುಮಾರು ನಿಮಗೆ 12 to 13 ಕಿಲೋಮೀಟರ್ ಆಗುತ್ತೆ. ರೂಟ್ ಹೆಂಗಿದೆ, ಯಾವ ಥರ ಬರ್ಬೋದು ಅನ್ನೋದಕ್ಕೆ ಒಂದು ಕ್ವಿಕ್ ಕ್ಲಿಪ್ ಹಾಕ್ತೀನಿ ಸ್ನೇಹಿತರೆ, ನೋಡ್ಕೊಂಬನ್ನಿ ಮತ್ತೆ ಕನೆಕ್ಟ್ ಆಗೋಣ. ಇದು ದಾಂಡೇಲಿ ಹಾಗೂ ಕಾರವಾರನ ಮುಖ್ಯ ರಸ್ತೆ. ಇಲ್ಲಿಂದ ಮೇನ್ ರೋಡಲ್ಲಿ ಲೆಫ್ಟ್ ಒಂದು ರೂಟ್ ಹೋಗಿದೆ ಕಾಡಲ್ಲಿ, ಅಲ್ಲಿ ರೆಸಾರ್ಟ್ನ ಬೋರ್ಡ್ ಕೂಡ ಇದೆ. ಇಲ್ಲಿಂದ ಬರೀ 2 ಕಿಲೋಮೀಟರ್ ಸ್ನೇಹಿತರೆ. ಈ ರಸ್ತೆ ನೋಡ್ತಾ ಇದ್ದರೆ ಇದು ಒಂದು ಹೊಲಗದ್ದೆಯಿಂದ ಕೂಡಿರುವ ಒಂದು ಹಳ್ಳಿಗೆ ಹೋಗುವಂತಹ ರಸ್ತೆಯಂತೆ ಕಂಡರೂ ಕೂಡ ಮುಂದೆ ಸಾಗುತ್ತಾ ಸಾಗುತ್ತಾ ದಟ್ಟ ದಂಡಕಾರಣ್ಯದ ನಡುವೆ ತಂದು ನಿಲ್ಲಿಸುತ್ತದೆ ಸ್ನೇಹಿತರೆ. ಈ ಅನುಭವವು ಕೂಡ ರೋಚಕ. ಇಲ್ಲಿಂದ ನನಗನಿಸಿದ್ದು ನಮ್ಮ ಒಂದು ಟ್ರಿಪ್ ಶುರುವಾಯಿತು ಅಂತ. ಈಗ ಕಳೆಯುವ ಪ್ರತಿ ಗಳಿಗೆಯೂ ಕೂಡ ನೆನಪಿನ ಪುಟಗಳಲ್ಲಿ ಉಳಿಯುವಂತಾಗಿತ್ತು. ಎರಡು ಬದಿಯಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಈ ನೋಟ ನಮ್ಮನ್ನು ಸ್ವಾಗತಿಸುತ್ತಿದ್ದವು.